ಸಲುವಾಗಿ ದೇವದಾನವರು ಬಡದಾಡಕತ್ತಿದ್ರು ಅಮೃತ ಕುಡಿದವರೆಲ್ಲ ಅಜರಾಮರ ಆಗ್ತಾರ ಅಂತೇಳಿ ಅವಾಗ ದೇವತೆಗಳಿಗೆ ದೈತರ ಹತ್ತಿದಾಗ ಇಬ್ರು ಹೊಂದಾಣಿಕೆ ಆದ್ರವ್ರು ಅಮೃತ ಇಬ್ರು ಹಂಚ್ಕೊಂಡು ಅಂತ ಹೇಳಿದಾಗ ಕೊನೆಗೆ ಅವಾಗ ಏನಪ್ಪಾ ಅಂತ ಕೇಳಿದ್ರೆ ಎಲ್ಲರಿಗೂ ಜಗಳ ಹತ್ತಿದಾಗ ಮತ್ತೆ ನಿಮ್ಮ ಅಪ್ಪ ಗಂಡಸಿದ್ದ ಹೆಚ್ಚಿನವಿದ್ದಲ್ಲ ಹೌದಲ್ರಿ ಸುಮ್ಕೊಂಡ್ರು ತಮ್ಮಗಳ್ರಿ ಅನ್ಬೇಕಾಗಿತ್ತು ಅನ್ಲಿಲ್ಲ. ವಿಷ್ಣು ದೇವರ ಒಂದು ಮೋಹಿನಿ ಅವತಾರವನ್ನು ಧಾರಣ ಮಾಡಿಕೊಂಡ ಸೀರೆ ಉಟ್ಟ ಅಲ್ಲಿ ಬಂದ ದೋತ್ರ ಉಟ್ಕೊಂಡು ಮಾಡಬೇಕಾಗಿತ್ಲ ದೋತ್ರ ಪವರ್ ಇದ್ರ ಕರೈತಿಲ್ರಿ. ನಾವು ಹೇಳುದು ಯಾವತ್ತು ಸುಳ್ಳು ಹೇಳಂಗಿಲ್ರಿ. ಈಗ ನಾನು ನಿಮ್ ಮುಂದಿನ ಒಂದು ಕಂದಿದ್ದಂಗ ಎಷ್ಟು ಗುರು ವಿದ್ಯೆ ಕೊಟ್ಟಾನ ಅಷ್ಟರ ಮಟ್ಟಿಗೆ ಎತ್ತೈತಿ ಚೊಕ್ಕ ಕಟ್ಟಾಗ ಏನಪ್ಪಾ ಅಂತ ಕೇಳಿದ್ರೆ ಗೊತ್ತಿದ್ರೆ ಗುರ್ತದ ಅಂತ ಹೇಳೋದು, ಇಲ್ಲ ಅಂದ್ರೆ ಇಲ್ಲ. ಹೌದು, ನಮಗ್ ಬರ್ಲಿಕ್ಕೆ ಅಂದ್ರೆ ಏನಪ್ಪಾ ಅಂತ ಕೇಳಿದ್ರೆ ಸರ್ಜುಡು ಕಲಾವಿದನ ಗೊತ್ತಿಲ್ಲ ಅಂದ ಕಾಲಕ್ಕಾಗಿ ಕೇಳಿದವ್ರು ಹೇಳಬೇಕಾಗ್ತದೆ. ಹೌದಿಲ್ಲ? ಆವಿ ಆದವ್ರು ಯಾರು ಅಂತ ಕೇಳಿದ್ರು ವಿಷ್ಣು ಪರಮಾತ್ಮ ಕೂರ್ಮ ಅವತಾರದ ಇದ್ದಾಗ ಆವ್ಯಾವ ವಿಷ್ಣು ಪರಮಾತ್ಮ. ಆವಿನ ಗುಡಿ ಮುಂದೆ ಯಾಕೆ ಇಡ್ತಾರೋ ಆವಿ ಏನಪ್ಪಾ ಅಂತ ಕೇಳಿದ್ರ ಇವತ್ತು ಅದ್ರ ಮ್ಯಾಲ ಒಂದು ಟ್ರಕ್ ಹೋಗ್ಲಿ ಆವಿ ಸಾಯಂಗಿಲ್ಲ, ಅದ್ರ ಡುಬ್ಬಾದ್ರ ಬಡದ್ ನೀ ನುಡಿಲ್ ಗೊತ್ತಿಲ್ಲ. ಹೌದಲ್ರಿ? ಅದು ತನ್ನ ಕೈ ಕಾಲುಗಳು ಏನಿದಾವಲ್ಲ ಸ್ವಲ್ಪ ಯಾರು ಕಾಣಿದ್ರೆ ಒಂದು ಏನ್ರ ತಾಕಿದ್ರ ಎಲ್ಲ ಒಳಗ್ ಜಕ್ಕೊಟ್ಟದ್ರಿ. ಅದ ಆವಿಯಲ್ಲಿ ಎಲ್ಲ ಅಟ್ಟಿಸ್ಕೊಳ್ಳು ಕಬ್ಸ್ಕುವಂತ ಗುಣ ಐತಿ. ಈಗ ನಾವು ದೇವರಿಗೆ ಬರ್ಬೇಕಾದ್ರೆ ನಮ್ ತಕ್ಕಿರ್ತಕ್ಕಂತ ದುಶ್ಚಟಗಳನ್ನ ಇರ್ತಕ್ಕಂತ ಹವ್ಯಾಸಗಳನ್ನ ಬಿಟ್ಟ ಕೆಟ್ಟದನ್ನ ಬದಿಗಿಟ್ಟು ದೇವ್ರ ನಮಗ್ ಆವಿ ಹಂಗ ಒಳ್ಳೇದು ಮಾಡ್ಲತ್ತೇಳಿ ತಿಳ್ಕೊಂಡು ಏನಪ್ಪಾ ಅಂತಂದ್ರ ಪ್ರತಿಯೊಂದು ದೇವ್ರ ಗುಡಿ ಮುಂದೆ ಆವಿದ ಚಿತ್ರ ಇಟ್ಟಾರ. ಮತ್ತಿನ್ನು ಗುಡಿ ಒಳಗೆ ಗಂಟಿನ ಯಾಕೆ ಬಡ್ದು ಒಳಗೆ ಹೋಗಬೇಕು? ನಾರದ ಮಹಾಪುರಾಣ ಹೆಂಗ ಪಂಡರನಾಚಾರ್ಯ ಗಲಗಲಿ ಅವ್ರು ಬರ್ದಿರ್ತಕ್ಕಂಥದ್ದು. ಹೌದಲ್ರಿ? ಅದ್ರಾಗ ಏನಂತ ಹೇಳ್ಯಾರ ರೇಖಾ, ದೇವ್ರ ಗುಡಿಯಾಗ ಒಳಗೆ ಹೋಗಿ ನಗಾರಿ ಮತ್ತು ಏನಪ್ಪಾ ಅಂತಂದ್ರ ನಗಾರಿ ನಿಲ್ತಾವ ಒಳಗ್ ಹೋಗುವಂತ ಭಕ್ತರ ಗಂಟಿ ಬಡಿತಾರ. ಅಲ್ಲಿ ಪುರಾಣದೊಳಗೆ ಏನ್ ಬರ್ತಾರ ಗೊತ್ತೇನ? ಮಲಗಿದ ದೇವರನ್ನು ಎಬ್ಬಿಸುವಗೋಸ್ಕರವಾಗಿ ಗಂಟೆಯನ್ನು ಬಾರಿಸಬೇಕಂತೆ ಪುರಾಣದಾಗ ಹಿಂಗೈತಿ. ಅವ್ರಿಗೆ ಯಾರು ಗೊತ್ತಿದ್ರೆ ಮತ್ತ ಅವ್ರು ಯಾರು ಬೇಕಾದ್ರೂ ಕೇಳಬಹುದು. ಹೌದಲ್ರಿ? ಇವತ್ತು ನಾ ಹೇಳುವಂತ ಸುಳ್ಳು ಅಂದ್ರೆ ಬರಬಾರ ಸುಳ್ಳಲ್ಲ ಸರ್. ನಿಮ್ಗೆ ಎಷ್ಟು ಮರ್ಯಾದೆ ಅಲ್ಲ, ನಮಗೂ ಅಷ್ಟು ಮರ್ಯಾದೆ ಐತಿ. ಹೌದಲ್ರಿ? ಟೇಕ್ ರೆಸ್ಪೆಕ್ಟ್ ಟು ಗಿವ್ ರೆಸ್ಪೆಕ್ಟ್. ಕಿಮ್ಮತ್ ಕೊಡ್ಬೇಕು, ಕಿಮ್ಮತ್ ತಗೋಬೇಕು. ಹೌದು ಬಿಡ್ರಿ. ವಿಷ್ಣು ಪರಮಾತ್ಮ ಮೊಯ್ನಿ ರೂಪ ಯಾಕೆ ತೊಟ್ಟು ಅದ ಶಿರಿನ ಯಾಕೆ ಹುಟ್ಟವ ಹೆಚ್ಚಿನವಿದ್ದ ಗಂಡಸ ದೋತ್ರ ಉಟ್ಟು ಹೋಗ್ಬೇಕಾಗಿತ್ತಲ್ಲ, ಯಾಕೆ ಹೋಗ್ಲಿಲ್ಲ? ಈಗ ಮತ್ತೊಂದು ಕೇಳ್ಯಾರ ಅವ್ರು ಬಸವಣ್ಣ, ಮುಕ್ಕಳಿನ ಯಾಕೆ ಕಾಣ್ತದ ದೇವ್ರ ಕಡೆ ಯಾಕೆ ಮಾರ್ಯದ? ಹೌದಿಲ್ಲ? ಕೇಳ್ತಾರ ತಮ್ಮ. ಅವ ಶಿಲಾದ ಮುನಿ ಮಗ ಆದಿನಂದಿ ಬಸವದಾನ. ಹೌದಿಲ್ಲ? ಅವ ಆದಿನಂದಿ ಬಸವದ ಏನ್ ಮಾಡಿದ? ಶಿಲಾದ ಮುನಿ ಬೇಡ್ಕೊಂಡಾನ. ಮೊದಲು ಬಂದ ಪರಮಾತ್ಮನ ದರ್ಶನ ಆಗಿ ಹೊಳ್ಳಿ ಬರೋದ್ನಾಗ ನಿನ್ನ ದರ್ಶನ ಆಗ್ಬೇಕಂತೇಳಿ ಬೇಡ್ಕೊಂಡಾನು. ಅವಾಗ ಆಕೈತೆ ಅದು. ಹೌದು. ಮತ್ತೆಂದ್ರೆ ಏನ್ ಕೇಳ್ಯಾನು? ನಿಮ್ಮ ಗಂಗಾನ ಯಾಕೆ ಇಟ್ಟುಕೊಂಡ್ರ ಆಕಿನ್ಯಾಕ ಅಲ್ಲಿ ಇಟ್ಕೊಂಡ ಮ್ಯಾಗ ಎಲ್ಲಿ ಇಳಿಸ್ಯಾನ? ಎಲ್ಲಿ ಒಂದು ಕಿಳಿಸ್ಯಾನ, ಎಲ್ಲಿ ಎರಡು ಕಿಳಿಸ್ಯಾನ ಅಂತ ಕೇಳ್ತಾರ. ಒಂದಲ್ಲಿ ಇಟ್ಬಿಡ್ರಿ. ಸುಸುವೆಲ್ ಮಾಡ್ತಾವ ಕೇಳ್ರ. ಒಂದು ಕೆಲಿ ಮಾಡ್ತಾರ, ನಾವ್ ಹೇಳಕ್ ಬರಂಗಿಲ್ಲ. ಅವನು ತಲೆಯಾಗಿಲ್ಲ, ಅವನು ಎಲ್ಲಿ ಹೋಯ್ತಾಳ ಅವ ಹೇಳ ಅಂದ್ರ ಬಂದ. ಹೌದಿಲ್ಲ? ನಾಯಿಗೆ ಯಾಕೆ ಅಡಿಗೆ ಮನಿ ತೋರ್ಸ? ಸಗರ ಮಹಾರಾಜ 60,000 ಮಂದಿ ಮಕ್ಕಳ. ಅದನ್ನು ನಾನು ಹೇಳ್ತೀನಿ ಕೇಳ. ಸಗರ ಮಹಾರಾಜನ 60,000 ಮಂದಿ ಮಕ್ಕಳೆಲ್ಲ ಏನ್ ಮಾಡಿದ್ರಿ? ಸುಟ್ಟು ಬೂದಿ ಆಗಿದ್ರ. ಹೊಳ್ಳಿ ಅವ್ರು ಮರಳಿ ಬದುಕಬೇಕಾದ್ರ ಏನ್ ಮಾಡಿದ್ರಿ? ಅವಾಗ ಭಗೀರಥ ಮಹಾರಾಜ ಇದ್ದಾವ ತಪಸ್ಸು ಮಾಡಿಕೊಂಡ ಗಂಗಾದೇವಿಯನ್ನ ಧರ್ಮಿಗೆ ತಂದಿಡಿಸ್ಯಾನ. ಹೌದು. ಯಾರನ್ನ? ಗಂಗಾನ್ರಿ. ಆಕಿ ಇಲ್ಲೇ ಭೂಮಿ ಮೇಲೆ ಹೊಯ್ದಾಳ. ಆಕಿ ಅಂದ್ರೆ ಹಾದಾಳ. ಅವಾಗ ಒಮ್ಮೆ ತಳ ಹೇಳ್ದಾಳ ಅವನ ತಲೆ ಮೇಗಿಂದ ಮಲ ಮತ್ತು ಮೂತ್ರ ನಿನ್ನ ತಲೆಯಾಗದಾಳ. ಎಷ್ಟು ವರ್ಷ ಆಯ್ತಾ ಆಕಿ ಎಲ್ಲಿ ಮಾಡಿದಾಳ ಬಂದು ನೋಡು, ನೀನ ಹೇಳ್ಬೇಕ. ಎಲ್ಲಿ ವಾಸ ಮಾಡ್ಯಾವ? ಅಲ್ಲ, ಅವ್ರ ಮಾತಿಗೆ ಮತ್ತಾರು ರೇಖಾ ಒಂದಿನ ಪಿಶ್ವೇರನ್ನ ಯಾರೋ ಕರ್ಕೊಂಡು ಬಂದ. ಈಗ ನಿಮ್ ಜೋಡ ಮಾಸ್ತರ್ 3 ಜನ ಇರಬಹುದು. ನಾವ್ ಇನ್ನೊಬ್ರು ಟೀಕಾ ಇನ್ನೊಬ್ರು ನಿಂದೆ ಮಾಡೋರಲ್ಲ. ಅಲ್ಲ, ಎಷ್ಟು ಗುರು ವಿದ್ಯಾ ಕೊಟ್ಟನಲ್ಲ ಅಷ್ಟ್ರ ಮಟ್ಟಿಗೆ ಹೇಳಿದ್ರೆ ಮ್ಯಾಲ ದೇವ್ರ ಮೆಸ್ತಾನ. ಭಗವಾನ್ ದೇನೆ ಕೋ ಶುರು करे तो छप्पड़ फाड़ के देता है. नहीं तो ಮದ್ರಿಗೆ ಅವ್ರು ಹೆಂಗ್ ಮಾಡ್ತಾರೆ ಎಂದಲ್ಲಿ ಹಂಗೆಲ್ಲ ಇರಂಗಿಲ್ಲ. ಅದಕ್ಕೆ ಇವತ್ತು ಹೆಂಗಪ್ಪ ಅಂತ ಕೇಳಿದ್ರ ಏನ ಇವತ್ತನ್ನ ಹತ್ತು ಮಾಡ್ಕೋಬಹುದು ಬೇಕಾ ಹೇಳಿದ್ರು ನೋಡು. ಹತ್ತು ಮಾಡ್ಕೋಬಹುದು, ನನ್ನಂಗ ಮಾಡ್ಕೊಳಕ್ ನಿನಗ್ ಬರ್ತೈತೆ ಅಂತ ಕೇಳ್ತಾರ. ನೀವು ಗಂಡ ಹಾಡು ಅಂಶ ಕೊಟ್ರ ಬರೀ 16,000 ಹೆಣ್ರೊಳಗ 1,000 ಹೆಸರು ಹೇಳು ಗಂಡ ಮಗನ ಅಂತ ನನಗೆ. ತಮ್ಮ ಏಟಿ ಹೆಸರು ಗೊತ್ತಿಲ್ಲದೆ ಹೆಂಗ್ ಗಂಡ್ರಾಗ್ತಾರ ಇವ್ರ? ಹಂಗಲ್ಲ, ನನಗ 10 ಮಂದಿ ಹೆಂಡ್ರ ಮಾಡ್ಕೊಳಕ್ ನನಗ ಪರ್ಮಿಷನ್ ಐತಿ. ನಿನಗೆ ಎಲ್ಲಿ ಮುತ್ತೈತ? ನನ್ನಂಗ ಅಲ್ಲ, ನನ್ನಂಗ ನಿನಗ ಮಾಡ್ಕೊಳಕ್ ಪರ್ಮಿಷನ್ ಐತೆ ಅಂತ ಕೇಳ್ತಾರ ಗುರುಗಳವರು. ಇದು ಹೆಂಗ?
ಇವ್ ನನ್ನ ಮದುವೆ ಆಗೋಕ್ಕಿಂತ ಮೊದಲು ಇವನಕ್ಕಿಂತ ಮೊದಲು ನನಗ 3 ಮಂದಿ ಗಂಡುಗಳು ಅದಾರ. ಸರ್ ಇದು 18 ಪುರಾಣದಾಗ ನೋಡ್ರಿ ನಿಮ್ಗೆ ಗೊತ್ತಿಲ್ಲಕಂದ್ರೆ ಇಷ್ಟು ಊರಾಗ ನಾ ಹೇಳಿ ಹೆಸರು ಹೇಳಿಪ್ಪ ಪುರಾಣ ಹೆಸರು ಪೇಜ್ ನಂಬರ್. ನೀ ಏನು ನಾನು 18 ವಯಸ್ಸಿಗೆ ಬಂದು ನನ್ನ ಮದುವೆ ಮಾಡ್ಕೊಂಡಿಲ್ಲ. ಈ ಮದುವೆಕ್ಕಿಂತ ಮುಂಚಿತವಾಗಿ ಮೊದಲ ನಿನಕ್ಕಿಂತ ಮೊದಲು ನನಗ 3 ಮಂದಿ ಗಂಡುಗಳು ಅದಾರ. ನೀ ನನಗೆ ಏಸನೇದವ ಗಂಡ. ಓ ತೇರಾ ಮಾಲಕ್ 4 ನಂಬರ್ ವಾಲೆ 4 ನಂಬರ್ 4ನೇದವ ಗಂಡ ನೀ ನನಗ. ಅವ್ರ 3 ಮಂದಿ ಯಾರ್ಯಾರ ಪ್ರತಿಯೊಂದು ಹೆಣ್ಮಕ್ಳಿಗೆ ಸದ್ದ ಮದುವೆಗಿಂತ ಮುಂಚಿತವಾಗಿ 3 ಮಂದಿ ಹೆಣ್ಣಿಗೆ ಕೂಡಿ ಹೋಗ್ಯಾರ. ಯಾರ ಕಣ್ಣಿ ಕಾಣಂಗಿಲ್ಲ ಅವ್ರು. ಅವೆಲ್ಲ ವಸ್ತು ಮತ್ ನಮ್ಮ ಮೈ ಮೇಲೆ ಇರ್ತಾವ. ಹೌದಲ್ರಿ? ಯಾವ ಪುರಾಣದಾಗ ಐತಿ ಪೇಜ್ ನಂಬರ್ ಎಷ್ಟ ಒಟ್ಟ ಸರ್ ಅವ್ರ ಜ್ಞಾನದಿಂದ ನಾನು ಇವತ್ತು ಏನ್ ಕೇಳ್ತಾರಲ್ಲ ಅವ್ರಿಗೊಂದು ಶಿಷ್ಯ ಅಂತಾರ. ನಾನು ಎಷ್ಟು ತಿಳಿತದಲ್ಲ ಅಷ್ಟು ಇವತ್ತು ಹೇಳಿ ಹೋಗ್ತಾನ ನಾನು. ಈಗ ಅವ್ರು ಕೇಳಿದ ಹೆಣ್ಣ ಗಂಡ ಹಾಡ್ಕಿ ಶಿವಶಕ್ತಿ ವಕವಾದತ್ತಾರ. ಮತ್ತೆ ನನಗ ಮಾಡ್ಕೊಳಕ ಬರ್ತತಿ ನಿನಗ ಬರ್ತತಿ ಅನ್ನಂದ್ರ ಅಲ್ಲ. ಈ ಮನೆ ಬಿಟ್ಟು ಮುಂದಿನ ಮನೆಗೆ ಹೋದ್ರು ಅದು ಒಂದ್ ಹೆಂಗಸ. ಅಕ್ಕಿ ಹೆಣ್ಮಗಳೇನ್ ಆಕೆಲ್ಲ ಬೇರೆದಕ್ಕೆಲ್ಲ ಆಕೆ ಹೋದಕ್ಕೆ ನಮ್ಮಂಗ್ ಹೆಣ್ಮಗಳ ಏನ್ ಗಂಡಸರ್ ಮಾಡ್ಕೊಂತಾರ ಹೋಗಿವ್ರ. ನೀವು ಮಾಡ್ಕೊಂಡಿರಿ. ಈ ಹುಡುಗಿ ಬೇಡಪ್ಪ ಮುಂದಿನ ಮನೆಗೆ ಅಕ್ಕಿ ಹೆಣ್ಣಲ್ಲ ಅದು ಒಂದ್ ಹೆಣ್ಣ. ಅಕ್ಕಿಗೂ ಹೆಣ್ಣ ಅಂದಾರ. ನೀ 10 ಮನಿ ತಿರುಗಾಡಿ ಜೋಗ ಬೇಡಿದ್ರು ಎಲ್ಲ ಇಲ್ಲಿಗೆ ಬರ್ಬೇಕ. ಎಲ್ಲಕ್ಕೂ ಅಣ್ಣ ತಾರ ಅಣ್ಣ ಉಂಡಿಲ್ಲ ಕೇಳ್ತಾರ. ನೀ 100 ಮನಿ ತಿರುಗಾಡಿದ್ರು ಮಾಸ್ತರ್ ಅದು ಹೆಣ್ಣ ಐತಿ. ಅದು ಒಂದ್ ಹೆಣ್ಣತಿ. ಹೆಣ್ಣು ಬಿಟ್ಟು ಏನಾರು ಮಾಡಿದ್ರೆ ಹೇಳಿ. ಹುಡುಕಿ ಮಾಡ್ಕೊಳಕ ನಿನಗ ನಡಿತೈತಿ. ಆದ್ರ ನಿನಗ ಎದಕ್ ಮುಂದ ಬರಾಕ್ ಕರಿಯಂಗಿಲ್ಲ ನಿನ್ನ ಅಂತ ಕೇಳ್ತಾರ ಅವ್ರು. ಏ ತಮ್ಮ ನೋಡು ನಾ ಒಂದ್ ಮಾತು ಹೇಳ್ತೀನಿ ನಿನಗ. ಈಗ ಪ್ರತಿಯೊಬ್ರು ಮದುವೆ ಮಾಡ್ಕೊತಾರೋ. ಮದುವೆ ಮಾಡ್ಕೋಬೇಕಾದ್ರ ಸುರಿಗೆ ಸುತ್ತಬೇಕಾದ್ರ 4 ಮಗಿಗಳು ಇಡ್ತಾರ. ಇಟ್ಟಾರು 4 ಮಗಿಗಳು ಇಡ್ಬೇಕಾದ್ರ ಅಲ್ಲಿ ಮದಿ ಮಗನ ಚಾರ್ಜಕ್ ಬರ್ಬೇಕ. ಮದಿ ಮಗನ ಚಾರ್ಜಕ್ ಬರ್ತಾನ. ಮದಿ ಮಗ ಚಾರ್ಜಕ್ ಬರ್ಬೇಕು. ಮಗಿ ಹಿಡ್ಕೊಂಡು ಕುಂಡ್ರಲಾಕ. ಯಾಕ ಮದುವೆಂದವ್ರಿಗೆ ಬಾರಲ್ಲ ಅಲ್ಲಿ ಚರ್ಗಿ ಹಿಡ್ಲಾಕ ಬರಂಗಿಲ್ಲ. ಏನ್ ನಡಿ ಆ ಕಡೆ ತಾರ. ಏ ಬಾವಾಜಿ ನನಗ ಗಂಡ ಆಗ್ಯಾನ ಹೇಳ್ತೀನಿ. ನನಗ ದೇವ್ರಾಗ್ಯಾನ ಹೇಳ್ತೀನಿ. ನೀ ಗಂಡ ನಾ ಒಪ್ಕೋತನ. ನೀ ದೇವ್ರಾಗಬೇಕಾದ್ರ ನನಗ ಗಂಡ ಆಗಬೇಕಾದ್ರ ನಾ ಇದ್ದಾಗ ನಿನಗ ದೇವ್ರ ಅಂದಾರ. ನಾ ಇರೋಕ್ಕಿಂತ ಮೊದಲ ನಿನಗೆ ಯಾರ ದೇವ್ರ ಅಂದಾರು. ಜವ ಅಂತಾರ. ಗಂಡ ನನ್ನ ಮಾಡ್ಕೊಂಡ ಬಳಕೆ ನಿನಗೆ ದೇವ್ರ ಅಂದಾರ. ನೀ ಅವಾಗ ನನಗ ಗಂಡ ಆಗ್ಯದಿ. ಅವಾಗ ಗಂಡ ಆಗ್ಯದಿ. ಗಂಡ ಆಗ್ಯದಿ, ಅಪ್ಪ ಆಗ್ಯದಿ, ಅಜ್ಜ ಆಗ್ಯದಿ, ಬಾಬಾ ಆಗ್ಯದಿ, ತಮ್ಮ ಎಲ್ಲ ಆಗ್ಯದಿ. ಬರೇ ನಾ ಗಂಡ. ನನ್ನ ಮದುವೆ ಮಾಡ್ಕೊಂಡ ಬಳಕ ನಿನಗೆ ಏನ್ ಅಂದಾರ ಅವಾಗ? ಅವಾಗ ಏನಂತಾರ ನಿನಗ? ಅವಾಗ ಭಾವ ಹಿಂಗ ಅಂದಾರ. ಮದುವೆ ನಾವ್ ಭಾವಾಜಿ ಸರಿ ಅಂತಾರ. ದೂರ ಸರಿ ನೀ ಅಂತ ಹೇಳ್ತಾರ. ಮದುವೆ ಬಂದ್ರ ನೀನು ಚಾರ್ಜ್ ಕಿಲ್ಲ ತೆಗಿಯವನಂತಾರ. ತಗೋತಮ್ಮ ಒಂದ್ ಕಂದ ಕೇಸಿಂದ ಮಾತ ಸಣ್ಣಂಗ ಮಾತಾಡ್ನು.